ಇಲ್ಲಿ ನೀಟ್ ವಿದ್ಯಾರ್ಥಿಗಳು ನೀವೇನೇನು ಡೌಟ್ಗಳನ್ನ ಕೇಳಿದ್ದೀರಾ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಸಾಕಷ್ಟು ಜನ ಆಗಲೇ ಲಾಂಗ್ ಟರ್ಮ್ಗೆ ಹೋಗೋಕ್ಕೆ ಮೈಂಡ್ನ ಫಿಕ್ಸ್ ಮಾಡ್ಕೋತಾ ಇದ್ದಾರೆ. ಅವ್ರು ಹೋಗೋದ್ರಿಂದ ಕೆಲವ್ರಿಗೆ ಅಡ್ವಾಂಟೇಜ್ ಆಗುತ್ತೆ, ಹೋದವ್ರಿಗೆ ಸ್ವಲ್ಪ ಡಿಸಡ್ವಾಂಟೇಜ್ ಕೂಡ ಆಗುತ್ತೆ. ಅದು ಯಾವ ರೀತಿ ಎಲ್ಲನೂ ಕೂಡ ಕಂಪ್ಲೀಟಾಗಿ A to Z ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ವಿಡಿಯೋನ ಎಲ್ಲರೂ ಕೂಡ ಕಂಪ್ಲೀಟಾಗಿ ನೋಡಿ. ನೀವೇನಾದರೂ ಈ ವರ್ಷ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಿದ್ರೆ ಮಾತ್ರ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸಿಗೆ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಿಮ್ಗೆ ನೆನ್ನೆ ಒಂದು ಕೋರ್ಟಲ್ಲಿ ಒಂದು ಡಿಸಿಷನ್ ಬಂದಿದೆ. ಅಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇಲ್ಲಿ ಗ್ರೇಸ್ ಮಾರ್ಕ್ಸ್ ಯಾರ್ಯಾರು ಕೊಟ್ಟಿದ್ದಾರಲ್ಲ ಅಂಥವ್ರು ಮಾತ್ರ ಇವಾಗ ಒಂದು ಎಕ್ಸಾಮ್ನ ಬರಿಬೋದು ಅಂತ ಹೇಳಿದ್ದಾರೆ. ಅದರಿಂದ ನಿಮ್ಮ ರ್ಯಾಂಕಿಂಗಲ್ಲಿ ಏನಾದರೂ ಚೇಂಜಸ್ ಆಗಿಬಿಡುತ್ತಾ ಅಂತಲೂ ಕೂಡ ನೀವು ಕೇಳ್ಬೋದು. ಅಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ. ಅವರು ನೀಟ್ ರಿಸಲ್ಟ್ ಅನೌನ್ಸ್ ಮಾಡೋದು ಬದಲು ಅವ್ರಿಗೆ ಒಂದು ಸ್ಪಾಟ್ ರ್ಯಾಂಕಿಂಗ್ ಥರ ಕೊಟ್ಬಿಟ್ಟು ಬೇಕಾದ್ರೆ ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಅವ್ರಿಗೆ ಚಾನ್ಸಸ್ನ ಕೊಡ್ಬೋದು. ಅದರಿಂದ ನಿಮ್ಮ ರ್ಯಾಂಕಿಂಗ್ ಏನೋ ಅಷ್ಟೊಂದು ಡಿಫ್ರೆನ್ಸ್ ಆಗೋಲ್ಲ. ಮತ್ತು ಅವರೆಲ್ಲರೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಎಕ್ಸಾಮಿನೇಷನ್ ಸೆಂಟರ್ ಬಂದುಬಿಟ್ಟು ಅವ್ರದ್ದೆಲ್ಲದು ಕೂಡ ನಾರ್ತ್ ಕರ್ನಾಟಕದಲ್ಲಿರೋದು ಜಾಸ್ತಿ ಆಗಿರೋದು. ಅದರಿಂದ ಅವ್ರದ್ದು ಎಕ್ಸಾಮ್ ನಡೆದ್ರೂ ಕೂಡ ನಿಮ್ಮ ರ್ಯಾಂಕಿಂಗಲ್ಲಿ ಅಷ್ಟು ಡಿಫ್ರೆನ್ಸ್ ಆಗೋಲ್ಲ. ಕರ್ನಾಟಕದಲ್ಲಿ ನೀವೇನಾದರೂ ಕೌನ್ಸಿಲಿಂಗ್ ಹೆಂಗೆ ಅಟೆಂಡ್ ಮಾಡ್ತಾ ಇದ್ರೆ ಅವರಿಂದ ನಿಮ್ಗೇನೋ ಅಷ್ಟು ಕಾಂಪಿಟೇಷನ್ ಕೂಡ ಚೇಂಜಸ್ ಆಗಲ್ಲ. ಇದು ಕ್ಲಾರಿಟಿ ಇರಲಿ. ಮತ್ತೆ ಇಲ್ಲಿ ಸಾಕಷ್ಟು ಜನ ನೀಟ್ ಸ್ಟೂಡೆಂಟ್ಸ್ನ ನೋಡ್ತಾ ಇದ್ದೀನಿ, ಆಗಲೇ ಎಲ್ಲರೂ ಕೂಡ ಲಾಂಗ್ ಟರ್ಮ್ಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಹೋಗ್ಲಿ ಬಿಡಿ, ನೀವು ಸ್ವಲ್ಪ ತಾಳ್ಮೆಯಿಂದ ಇರೋರು ಸ್ವಲ್ಪ ಇರಿ. ಯಾಕೆಂದರೆ ಅವ್ರು ಹೋದರೆ ನಿಮಗೆ ಸ್ವಲ್ಪ ಕಾಂಪಿಟೇಷನ್ ಡಿಕ್ರೀಸ್ ಆಗಿ ನಿಮಗೆ ಕಟ್ ಆಫ್ ಬಾರ್ಡ್ರಲ್ಲಿದ್ದರೆ ನಿಮಗೆ ಸೀಟ್ ಸಿಗೋ ಚಾನ್ಸಸ್ಸು ಕೂಡ ಆಗುತ್ತೆ. ಯಾಕೆಂದರೆ ಕೆಲವರು ಮಾರ್ಕ್ಸಸ್ ನೋಡ್ಬಿಟ್ಟೇ ಅವ್ರದ್ದು ರ್ಯಾಂಕಿಂಗ್ ನೋಡ್ಬಿಟ್ಟೇ ಇವಾಗಲೇ ಲಾಂಗ್ ಟರ್ಮ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ಅನ್ನೋದಕ್ಕೆ ಸಾಕಷ್ಟು ಜನ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕಡೆ ಲಾಂಗ್ ಟರ್ಮ್ ಏನೋ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತಾರೆ ಜೂನ್ ಇಂಡಸ್ಟ್ರಲ್ಲಿ, ಅಷ್ಟರೊಳಗಡೆ ಸೇರ್ಕೊಬಿಡೋಣ, ಆಮೇಲೆ ತಿರ್ಗಾ ಕೋಚಿಂಗಲ್ಲೆಲ್ಲ ಟೈಮ್ ವೇಸ್ಟ್ ಆಗ್ಬೋದು ಅಂತ. ಯಾಕೆಂದರೆ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ಸಿಗಾಕೋಬಿಟ್ಟಿದ್ರೆ ಅದರಿಂದ ನಿಮಗೆ ಡಿಸಿಷನ್ ಸರಿಯಾಗಿ ತೊಗೊಳಕ್ಕಾಗ್ತಾಯಿಲ್ಲ. ಇಲ್ಲಿ ಒಂದು ಹೇಳ್ತೀನಿ, ನೀವು ಗೆಲ್ಲಕ್ಕೆ 1% ಚಾನ್ಸ್ ಇದ್ದರೂ ಕೂಡ ಗೆಲ್ಲಕ್ಕೆ ಟ್ರೈ ಮಾಡಬೇಕು. ಏನಾದರೂ ಸೋತಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನೀವು ಕ್ರಿಕೆಟ್ ಮ್ಯಾಚ್ ನೋಡ್ಬೋದು, ಲಾಸ್ಟ್ 1 ಓವರ್ 1 ಬಾಲ್ ಇದ್ದಾಗಲೂ ಕೂಡ ಗೆದ್ದಿರೋ ಚಾನ್ಸಸ್ಸು ಕೂಡ ಇದೆ, ಸರಿನಾ? ಅದಕ್ಕೋಸ್ಕರ ನಿಮಗೆ ಏನಾದರೂ ಒಂದು 500 ಬಂದಿದೆ OBC ಕ್ಯಾಟಗರಿ ಆಗಿ ಅಂದರೆ ಸ್ವಲ್ಪ ನೀವು ವೆಯ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. ಇದು ನಿಮ್ಮ ಡಿಸಿಷನ್ ಫೈನಲ್ ಬಿಟ್ಟಿರೋದು. ಯಾಕಂದರೆ ಸಾಕಷ್ಟು ಜನ ಆಗಲೇ ಬಂದ್ಬಿಟ್ಟು ಇವಾಗ ಲಾಂಗ್ ಟರ್ಮ್ಗೆ ಹೋಗೋದಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಲಾಂಗ್ ಟರ್ಮ್ಗೆ ಹೋದರೆ ಏನಾಗುತ್ತೆ ಅಂದರೆ, ಇಲ್ಲಿ ನಿಮಗೆ ಸಿಗೋ ಚಾನ್ಸಸ್ ಇದ್ದರೂ ಕೂಡ ನೀವು ಹೋಗ್ತೀರಾ, ಆಮೇಲೆ ನಿಮಗಿಂತ ಕಮ್ಮಿ ತೆಗೆದಿರೋನಿಗೆ ಒಂದು ಸೀಟ್ ಅಲಾಟ್ ಆಗಿಬಿಟ್ರೆ ಆಮೇಲೆ ತುಂಬ ಬೇಜಾರು ಮಾಡ್ಕೋತೀರಾ. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ edusmodi.in ಅಂತ ವೆಬ್ಸೈಟ್ನ ವಿಸಿಟ್ ಮಾಡಿ. ಇಲ್ಲಿ ನೀಟ್ ಆಪರ್ಚುನಿಟಿಗೆ ಯಾವ ರೀತಿ ಟ್ರಿಕ್ಸ್ ಆ್ಯಂಡ್ ಸ್ಟ್ರಾಟಜಿಗಳನ್ನ ಯೂಸ್ ಮಾಡಬೇಕು, ಗೌರ್ಮೆಂಟ್ ಕೂಡ ಸೀಟ್ ಪಡ್ಕೊಳ್ಳೋಕ್ಕೆ ಯಾವ ರೀತಿ ಕಾಲೇಜಸ್ನ ಕೊಡಬೇಕು, ಎಲ್ಲ ಡೀಟೇಲ್ಸ್ ಇದೆ. ಪ್ರೈವೇಟ್ ಕೋಟಾಗೂ ಕೂಡ ಚೆಕ್ ಮಾಡಿ, ಎನ್ರೋಲ್ ಆಗಿ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಯಾರ್ಯಾರು OBC ಸ್ಟೂಡೆಂಟ್ಸು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ದರೆ 480 ಬಂದಿದ್ದರೂ ಕೂಡ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಮತ್ತು ಏನಾದರೂ ಹೈದರಾಬಾದ್ ಕರ್ನಾಟಕ ಇಲ್ಲ ಅಂದರೆ 500 ಅಬೋವ್ ಅಥವಾ 500 ಮೇಲೆ ಬಂದಿದೆ ಅಂದರೆ ವೆಯ್ಟ್ ಮಾಡಿ. ಮತ್ತು SC ಕ್ಯಾಟಗರಿ ಆದರೆ ನೀವು 450 ಅಥವಾ 400 ಕ್ರಾಸ್ ಮಾಡಿದರೂ ಕೂಡ ಸಿಗೋ ಚಾನ್ಸಸ್ ಇರುತ್ತೆ. ಆದರೆ 450 ಮಾಡಿದ್ರೆ ಅಂದರೆ ಸ್ವಲ್ಪ ಸೇಫರ್ ಆಗಿರ್ತೀರ, ಸರಿನಾ? ಆ ರೀತಿ ಇದೆ. ಒಟ್ಟಿನಲ್ಲಿ ನಿಮಗೆ ಫಸ್ಟ್ ರೌಂಡ್ ಅಟೆಂಡ್ ಮಾಡಿ. ಫಸ್ಟ್ ರೌಂಡಲ್ಲೇ ನಿಮಗೆ ಕ್ಲಿಯರ್ ಕಟ್ಟಾಗಿ ಐಡಿಯಾ ಬರುತ್ತೆ. ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ವಾ, ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಗೋ ಚಾನ್ಸಸ್ ತುಂಬ ಅಂದರೆ ತುಂಬ ಕಮ್ಮಿ ಗೌರ್ಮೆಂಟ್ ಕೊಟ್ಟದಿಲ್ಲ. ಯಾಕಂದರೆ ಸೀಟ್ಸ್ ಆಲ್ಮೋಸ್ಟ್ ಫಿಲ್ ಆಗುತ್ತೆ. ಅಲ್ಲಿ ನಿಮಗೆ ಕಾಂಪಿಟೇಷನ್ ತುಂಬಾ ಜಾಸ್ತಿ ಇದೆ. ಕಟ್ ಆಫ್ ಬಂದ್ಬಿಟ್ಟು ಅಷ್ಟೊಂದು ಜಾಸ್ತಿ ಡಿಕ್ರೀಸು ವೇರಿ ಆಗೋಲ್ಲ, 1 or 2% ವೇರಿ ಆಗುತ್ತೆ ಅಷ್ಟೇ. ಅದರಿಂದ ಇಷ್ಟೆಲ್ಲ ಎಕ್ಸಾಮ್ ಬರೆದಿರ್ತೀರ ಒಂದು ವರ್ಷ, ಫಸ್ಟ್ ರೌಂಡ್ ಒಂದು ಅಟೆಂಡ್ ಮಾಡ್ಬಿಟ್ಟು ಆಮೇಲೆ ನೀವು ನೆಕ್ಸ್ಟ್ ಡಿಸಿಷನ್ ತೊಗೊಬಿಟ್ರೆ ಒಂದು ಬೆಟರ್ ಆಗಿರುತ್ತೆ ಅಂತ ನನ್ನ ಸಜೆಷನು. ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಥಿಂಕ್ ಮಾಡಿ. ಯಾಕಂದರೆ ಸಾಕಷ್ಟು ಜನ ಕನ್ಫ್ಯೂಷನ್ ಇದ್ದಾರೆ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದ ಲಾಂಗ್ ಟರ್ಮ್ಗೆ ಹೋಗೋದ ಅಂತ. ಅದಕ್ಕೋಸ್ಕರ ಒಂದು ವಿಡಿಯೋನ ಮಾಡಿರೋದು. ಥ್ಯಾಂಕ್ ಯು.